ಹಾಂ, ನಾನು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾನು ರಾಮನಗರದ ಮಹೇಶ, ನೀವು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ. ಈಗ ಪಾರ್ಕಿಂಗಲ್ಲಿ ಅಂಗಡಿ ಮುಗ್ಗಟ್ಟು ಕಟ್ಕೊಂಡು ಜನಕ್ಕೆ ಓಡಾಡೋಕ್ಕೆ ತೊಂದರೆ ಆಗಿ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಿದ್ದೋ ಅದನ್ನೆಲ್ಲ ತೆರವು ಮಾಡ್ತಿದ್ದೀರೋ, ತುಂಬ ಒಳ್ಳೆಯದು. ಮತ್ತು ಈಗ ಅಲ್ಲಿ ನೋ ಪಾರ್ಕಿಂಗಲ್ಲಿ ಗಾಡಿಗಳು ನಿಲ್ಲಿಸಿ ತೊಂದರೆ ಮಾಡ್ತಿದ್ರು ಜನ ಓಡಾಟಕ್ಕೆಲ್ಲ, ಅದು ಒಳ್ಳೆಯದು. ಆದರೆ ನಾನು ಇನ್ನೊಂದು ನಿಮ್ಮ ಮನವರಿಕೆ ಮಾಡ್ಕೊಳ್ತೀನಿ, ಕಸದಲ್ಲಿ ನೋಡಿ, ನಮ್ಮ ಭಾರತದಲ್ಲೇ ಆಗಲಿ ನಮ್ಮ ಕರ್ನಾಟಕದಲ್ಲೇ ಆಗಲಿ ನಿಜವಾಗ್ಲೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಗೊತ್ತಾಗ್ತಿಲ್ವೋ ಏನೂ ಇಲ್ಲ. ಈ ಚೈನಾ ದೇಶದಲ್ಲಿ ಏನು ಮಾಡ್ತಾರೆ, ಮನೆಗಳಿಗೆ ಬಂದು ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಆ ಹಸಿ ಕಸದಲ್ಲಿ ಏನು ಮಾಡ್ತಾರೆ, ಅವರು ಬಯೋಗ್ಯಾಸ್ ತಯಾರಿಸ್ತಾರೆ, ಮತ್ತು ಅದರಿಂದ ಮನೆಗೆ ಫ್ರೀ ಗ್ಯಾಸ್ ಕೊಡ್ತಾರೆ, ಮತ್ತು ಗಾಡಿ ಓಡಿಸೋಕ್ಕೆ ಎಲೆಕ್ಟ್ರಿಕ್ ಕರೆಂಟ್ಗೆಲ್ಲ ತಯಾರಿಸ್ತಾರೆ. ಒಣ ಕಸ ರಿಯೂಸ್ ಮಾಡ್ತಾರೆ. ಹಸಿ ಕಸ ಅಂದ್ರೇನು? ಮನುಷ್ಯನ ವೇಸ್ಟು, ಪ್ರಾಣಿ ವೇಸ್ಟು, ಗಿಡ ಮರದ ವೇಸ್ಟು. ಜರ್ಮನ್ ದೇಶದಲ್ಲಿ 80% ಕರೆಂಟಾಗಿ ಉಪಯೋಗಿಸ್ತಾರೆ. ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲೇ ಆಗಲಿ ಯಾಕೆ ಈ ಪ್ಲ್ಯಾಂಟ್ ಇಲ್ಲ? ಕಸಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಸುರಿತಾರೆ, ಏನು ಮಾಡ್ತಾರೆ, ಬೆಂಕಿ ಹಚ್ತಾರೆ. ಒಂದು ಕಡೆ ವಾಯು ಮಾಲಿನ್ಯ ಆಗ್ತದೆ ನೋಡಿ. ಪ್ರತಿಯೊಂದು ಪಂಚಾಯಿತಿಲೂ ಹಸಿ ಕಸ ಒಣ ಕಸ ಅಂತ ಅವ್ರಿಗೆ ಜ್ಞಾನನೇ ಗೊತ್ತಿಲ್ಲ. ಕಸಗಳು ತೊಗೊಳೋಕ್ಕೆ ಅದಕ್ಕೊಂದು ಗಾಡಿ, ಅದಕ್ಕೆ ಸುಮ್ಮನೆ ದುಡ್ಡು ವೇಸ್ಟು, ಅದಕ್ಕೆ ಒಂದು ಗಾಡಿ ಮಾಡಿ ತೊಗೊಂಡೋಗ್ತಾರೆ. ಎಲ್ಲ ಆಗ್ತಾ ಇದ್ದಾರೆ. ಇವಾಗ ನಾವು ಹೊರಗಡೆಯಿಂದ ಇಂಧನ ತೆಗೆಸ್ಕೊಳ್ಳೋದಕ್ಕಿಂತ ಮೊದಲು ನಾವು ಈ ಏನು ಬಯೋಗ್ಯಾಸ್ ಇದೆ, ಆ ಬಯೋಗ್ಯಾಸನ್ನು ತಯಾರಿಸ್ಬೋದು. ಹೆಂಗೆ ಅಂದರೆ, ನಾವು ಗೋಬರ್ ಗ್ಯಾಸ್ ಇತ್ತಲ್ಲ, ಇವಾಗ ಏನು ಸಗಣಿನ ಒಳಗಡೆ ಹಾಕ್ಬಿಟ್ಟು ಫಿಟ್ ಹೊಡ್ಬಿಟ್ಟು ಹಾಕ್ಬಿಟ್ಟು ನೀರು ಇಟ್ಬಿಟ್ಟು ಇದು ಮಾಡಿದ್ರೆ, ಏರ್ ಟೈಟ್ ಮಾಡಿದ್ರೆ ಬಯೋಗ್ಯಾಸ್ ಮೀಥೇನ್ ಬರೋದು. ಸೇಮ್ ಅದೇ ಥರ ಹಸಿ ಕಸಲ್ಲೂ ಮಾಡ್ಬೋದು. ಎಷ್ಟೋ ಕಡೆ ಈ ಪ್ಲ್ಯಾಂಟ್ನೆಲ್ಲ ಬೇರೆ ದೇಶದಲ್ಲಿ ಇದನ್ನೇ ರಿನ್ಯೂವಲೇಬಲ್ ಗ್ಯಾಸ್ ಆಗಿ, ರಿನ್ಯೂವಲೇಬಲ್ ಫ್ಯೂಯಲ್ ಆಗಿ ಉಪಯೋಗಿಸ್ಕೊತಾವ್ರೆ. ಏನಂದರೆ, ನಾವು ಇದನ್ನು ಗ್ಯಾಸ್ ಆಗಿ ಉಪಯೋಗಿಸಿ ನಾವ್ಯಾಕೆ ಇದನ್ನೆಲ್ಲ ಪ್ಲ್ಯಾಂಟ್ಗಳೆಲ್ಲ ರೆಡಿ ಮಾಡಿ ನಮ್ಮ ಗ್ಯಾಸ್ಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಳ್ಬೋದು. ನಮ್ಮ ದೇಶದಲ್ಲಿ ಎಷ್ಟೋ ಹೊರಗಡೆಯಿಂದ ತಯಾರಿಸ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳೋದು. ಅದರಿಂದ ಹೇಳ್ತಾ ಇದ್ದೀನಿ, ಈಗ ನಾವು ಬೆಂಗಳೂರಿನಲ್ಲಿ ಟನ್ ಗಟ್ಟಲೆ ಕಸ ಬರ್ತದೆ, ಅದರಿಂದ ಬಯೋಗ್ಯಾಸ್ ಪ್ಲ್ಯಾಂಟ್ಗಳು ಮಾಡಿ ಯಾಕೆ ಇದನ್ನು ಬಯೋಗ್ಯಾಸ್ ತಯಾರಿಸೋಕ್ಕೆ ಉಪಯೋಗಿಸ್ಕೊಳ್ಬಾರ್ದು? ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಳೋದು ತಪ್ಪಿದಲ್ವಾ? ದಯವಿಟ್ಟು ಇದೊಂದು ಮಾಡಿ ಎಲ್ಲ ಕಡೆಗೂ, ನಿಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಗೂ ಇದನ್ನು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಹೊರಗಡೆಯಿಂದ ಇಂಧನ ತರಿಸ್ಕೊಳ್ಳೋದು ತಪ್ಪಿದೆ, ಕಮ್ಮಿ ಆಗ್ತದೆ. ದಯವಿಟ್ಟು ಈ ಕೆಲಸ ಮಾಡಿ.